ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ನೀವು ತಮ್ಲೈನ್ ನೋಡಿದ್ದೀರಾ. ಎಸ್, ಇವತ್ತು ನಾನು ಚಿಕನಲ್ಲಿ ಪಿಕ್ಕಲ್ಸ್ ಮಾಡ್ತಾಯಿದ್ದೀನಿ. ಐ ಮೀನ್ ಚಿಕನಲ್ಲಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಇದನ್ನು ನಾವು 1 ಮಂತ್ 1 ವೀಕ್ 15 ಡೇಸ್ ಆ ಥರ ಎಲ್ಲ ಸ್ಟೋರ್ ಮಾಡ್ಬೋದು. ಸೊ ಇವತ್ತು ನಾನು ನಿಮಗೆ ಚಿಕನ್ ಪಿಕ್ಕಲ್ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಫಸ್ಟು ಚಿಕನ್, ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ತೊಗೊಂಡು ಬೋನ್ಲೆಸ್ ಪೀಸ್ ತೊಗೊಂಡಿದ್ದೀನಿ ನಾನು. ಅದನ್ನೆಲ್ಲ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮೇಯ್ನ್ ಚಿಲ್ಲಿ ಪೌಡರ್, ಇದು ಗರಂ ಮಸಾಲ ಮತ್ತು ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಲ್ಮೋಸ್ಟ್ ಇಷ್ಟು ಬೇಕಾಗುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿನೇ ಬೇಕಾಗುತ್ತೆ. ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಲೆಮನ್. ಫಸ್ಟು ನಾನು 1 kg ಚಿಕನ್ನ ಸ್ಮಾಲ್ ಪೀಸಾಗಿ ಕಟ್ ಮಾಡಿಕೊಂಡು ಇವಾಗ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನಾವು ಟರ್ಮರಿಕ್ ಹಾಕ್ಕೊಳ್ಳೋಣ ಆ್ಯಂಡ್ ಸಾಲ್ಟ್. ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಒಂದು 5 to 10 ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಇಡೋಣ. ನೆಕ್ಸ್ಟು ನಾವಿವಾಗ ಈ ಚಿಕನ್ನ ಬೇಯಿಸ್ಕೋಬೇಕು. ಸೊ ಒಂದು ಪಾತ್ರೆ ಇಟ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಇಡೋಣ. ನೋಡಿ, 5 to 10 ಮಿನಿಟ್ಸ್ ಆಗಿದೆ. ಇದನ್ನು ಮ್ಯಾರಿನೇಟ್ ಮಾಡಿ. ನೆಕ್ಸ್ಟು ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನೀಗ ಚಿಕನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ನಾನ್ ಸ್ಟಿಕ್ದು. ಸೊ ಒಳ್ಳೆಯದು, ಬೆಸ್ಟ್ ಅಂದರೆ ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಬೆಸ್ಟು. ಯಾಕಂದರೆ ಇದರಲ್ಲಿರೋ ನೀರಾಂಶನೆಲ್ಲ ಹೋಗೋ ತನಕ ನಾವು ಫ್ರೈ ಮಾಡಬೇಕು. ಫುಲ್ಲು ನೀರೆಲ್ಲ ಡ್ರೈ ಆಗಬೇಕು, ಆ ಥರ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಐ ಫ್ಲೇಮಲ್ಲೇ ಇರಲಿ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ಅಂತ. ಸೊ ಇವಾಗ ಹಾಕಿದ್ದೀನಿ, ಬನ್ನಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ಯಾವುದೇ ಥರ ನೀರು ಹಾಕಿಲ್ಲ, ವಾಶ್ ಮಾಡ್ಕೊಂಡಿದ್ದು ಅಷ್ಟೇ. ಅದರದ್ದೇ ನೀರೆಲ್ಲ ಇತ್ತು ಸ್ವಲ್ಪ. ಸೊ ನೀರೆಲ್ಲ ಇವಾಗ ಬಿಡ್ತಾ ಇದೆ. ಹಾಗೆ ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡ್ತಾ ಇರೋಣ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಯೂಶ್ವಲಿ ಚಿಕನ್, ಯಾವಾಗಲೂ ಚಿಕನ್ ಕ್ರೇವಿಂಗ್ ಇರುತ್ತಲ್ಲ, ಅವ್ರು ಇದನ್ನು ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ಯಾವಾಗ ಬೇಕು ಅವಾಗ ಹಾಕ್ಕೊಂಡು ತಿಂತಾ ಇರ್ಬೋದು. ಸೊ ಇವಾಗ ಹೋಗಿ ಶಾಪ್ಗೆ ಹೋಗಿ ತಂದು ನಾವು ಚಿಕನ್ ಮಾಡೋ ತನಕ ಲೇಟ್ ಆಗುತ್ತಲ್ವ. ಸೊ ಮನೇಲಿ ಚಿಕನ್ ಪಿಕ್ಕಲ್ ಇದ್ದರೆ ಯಾವಾಗ ಬೇಕು ಆವಾಗ ವೈಟ್ ರೈಸ್ ಮಾಡ್ಕೊಂಡು ನಾವು ಚಿಕನ್ ಪಿಕ್ಕಲ್ ಹಾಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸಕ್ಕತ್ತಾಗಿರುತ್ತೆ. ನೋಡಿ ವಿಡಿಯೋ ನೀವು ಮಾಡಿ ಟ್ರೈ ಮಾಡಿ, ತುಂಬಾ ಎಂಜಾಯ್ ಮಾಡ್ತೀರಾ. ಬನ್ನಿ, ಇನ್ನೂ ಫ್ರೈ ಆಗಬೇಕು. ಇಟ್ ಟೇಕ್ಸ್ 10 to 15 ಮಿನಿಟ್ಸ್ ಬೇಕು, ಅದು ಫುಲ್ಲು ಚೆನ್ನಾಗಿ ಫ್ರೈ ಆಗೋ ತನಕ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಚಿಕನಲ್ಲಿ ಇದ್ದಿದ್ದ ನೀರೆಲ್ಲ ಹೀರ್ಕೊಂಡಿದೆ ಎಲ್ಲ. ನೋಡಿ, ಇಷ್ಟಾದರೆ ಸಾಕು. ಸ್ವಲ್ಪನೂ ನೀರಿಲ್ಲ, ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದನ್ನು ನಾವೀಗ ಸ್ವಲ್ಪ ಕೂಲ್ ಆಗಬೇಕು. ಸ್ವಲ್ಪ ಕೂಲ್ ಆದಮೇಲೆ ನಾವೀಗ ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕು. ಸೊ ಆಯಿಲ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಅಷ್ಟು ತನಕ ಇದು ಕೂಲ್ ಆಗುತ್ತೆ. ನೋಡಿ, ಆಯಿಲ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆಯಿಲ್ ಹಾಕಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯೋ ಎಲ್ಲೋ ಗೊತ್ತಿಲ್ಲ. ಆಯಿಲ್ ಹಾಕಿದ್ದೀನಿ. ಆಲ್ಮೋಸ್ಟ್ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಅಷ್ಟು ಹಾಕಿದ್ದೀನಿ. ಅಷ್ಟು ಯೂಸ್ ಮಾಡ್ಕೋತೀನಿ. ಸೊ ಆಯಿಲ್ನ ಹೈ ಫ್ಲೇಮಲ್ಲಿಟ್ಟು ಕುದಿಯಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದು ಸ್ವಲ್ಪ ಚಿಕನ್ ಎಲ್ಲ ತಣ್ಣಗಾದ್ಮೇಲೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಕಾಯ್ದಿದೆ. ಒಂದೇ ಒಂದು ಹಾಕಿ ನಾನು ಸ್ಯಾಂಪಲ್ ನೋಡಿದೆ. ಸೊ ಇವಾಗ ಸ್ವಲ್ಪ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಎಣ್ಣೆ ಜಾಸ್ತಿ ಹಾಕಿದ್ನಲ್ಲ, ಸೊ ಎಲ್ಲ ಚಿಕನ್ ಹಾಕ್ಕೊಂಡೆ ನಾನೀಗ. ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫುಲ್ಲು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀವು ಬರೀ ಬೋನ್ಲೆಸ್ಸೇ ತೊಗೋಬೇಕಾ ಅಂತ ಏನಿಲ್ಲ. ನಿಮಗೆ ಇಷ್ಟ ಇದ್ದರೆ ಬೋನ್ ಪೀಸಸ್ಸು ಹಾಕೋಬೋದು. ಬೋನ್ಲೆಸ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಾನೀಗ ಬೋನ್ಲೆಸ್ ತೊಗೊಂಡಿರೋದು. ಬಟ್ ಒಂದೊಂದು ಮಿಕ್ಸ್ ಆಗಿದೆ ಮಿಡಲಲ್ಲಿ. ನೋಡಿ, ಇದೆಲ್ಲ ಒಂದೊಂದು ಬೋನ್ ಪೀಸಸ್ ಎಲ್ಲ ಸೇರ್ಕೊಂಡಿದೆ. ಆ್ಯಂಡ್ ನನಗೆ ಗಿಝಾರ್ಡ್ಸ್ ಅಂದರೆ ತುಂಬಾ ಇಷ್ಟ. ಚಿಕನ್ ಗಿಝಾರ್ಡ್. ಅದಕ್ಕೋಸ್ಕರ ನಾನು ಸ್ವಲ್ಪ 1-2 ಚಿಕನಲ್ಲಿ ಇತ್ತು, ಸೊ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಬರೀ ಬೋನ್ಲೆಸ್ ಹಾಕೋಬೋದು, ಇಲ್ಲ ವಿತ್ ಬೋನ್ ಹಾಕೊಬೋದು. ಬನ್ನಿ ಇವಾಗ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ, ಫುಲ್ ಗೋಲ್ಡನ್ ಕಲರ್ ಬರೋ ತನಕ. ನೋಡಿ, ಇನ್ನೂ ಆಯಿಲಲ್ಲಿ ಫ್ರೈ ಆಗ್ತಾಯಿದೆ. ಆ್ಯಕ್ಚುಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದ್ರೇ ನಾವು ಒಂದಷ್ಟು ದಿನ ನಾವು ಸ್ಟೋರ್ ಮಾಡ್ಬೋದು.
ಇಲ್ಲಾಂದರೆ ಹೋಗ್ಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ಸೊ ಚೆನ್ನಾಗಿ ಫ್ರೈ ಆಗಲಿ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿದಷ್ಟು ಟೇಸ್ಟ್ ಬರುತ್ತೆ. ಸೊ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಸಾಕು, ಇಷ್ಟಾಗಿದೆ. ಸೊ ಇವಾಗ ಇದನ್ನೆಲ್ಲ ಎತ್ತಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಎಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಸ್ವಲ್ಪ ಜಾಸ್ತಿ ಇತ್ತು ಎಣ್ಣೆ, ಎತ್ತಿಟ್ಕೊಂಡಿದ್ದೀನಿ. ಯಾಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವಾಗ ಇದಕ್ಕೆ ನಿಮ್ಮ ಆಪ್ಷನಲ್ಲು, ನನಗೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದ್ದರೆ ತುಂಬ ಇಷ್ಟ. ನಾನು ಫಸ್ಟು ನಿಮಗೆ ತೋರಿಸ್ಲಿಲ್ಲ. ನಿಮಗೆ ಬೇಕು ಅಂತಂದರೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕೋಬೋದು. ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಜಾಸ್ತಿ ಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು. ಟೇಸ್ಟ್ ಇಷ್ಟ ಆದರೆ, ಬೇಡ ಅನಿಸಿದ್ರೆ ಆಯಿಲ್ ಆದ ತಕ್ಷಣ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಮೇನ್ ಆಯಿಲ್ ಜಾಸ್ತಿ ಇರಬೇಕು. ಏನಪ್ಪ ಇಷ್ಟೊಂದು ಆಯಿಲ್ ಇದೆ ಅಂದ್ಕೊಬೇಡಿ, ಇದೆ. ಯಾಕಂದರೆ ಉಪ್ಪಿನಕಾಯಿ ಅಂದರೆ ಆಯಿಲ್ ಜಾಸ್ತಿನೇ ಇರಬೇಕು. ಯಾಕಂದರೆ ಅದು ಕೆಡಬಾರ್ದಲ್ಲ ಬೇಗ. ಸೊ ಆಯಿಲ್ ಇದ್ದಷ್ಟು ಅದು ಬೇಗ ಕೆಟ್ಟೋಗಲ್ಲ. ನೋಡಿ ಇವಾಗ ಧನಿಯಾ ಪೌಡರು ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಆ್ಯಂಡ್ ಚಿಲ್ಲಿ ಪೌಡರ್, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಇವಾಗ ಆಯಿಲ್ ಬಿಡ್ತಾ ಇದೆ. ಈ ಟೈಮಲ್ಲಿ ಸಾಲ್ಟ್ ಹಾಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಇರಲಿ ಸಾಲ್ಟು, ಯಾಕಂದರೆ ಅದು ತುಂಬ ದಿನ ಇಡ್ತೀವಲ್ವ, ಅದು ಎಲ್ಲ ಸಾಲ್ಟ್ನೆಲ್ಲ ಹೀರ್ಕೊಂಡು ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ. ಸ್ವಲ್ಪ ಸಾಲ್ಟ್ ಜಾಸ್ತಿನೇ ಇರಲಿ. ಇವಾಗ ಚಿಕನ್ ಎಲ್ಲ ಹಾಕ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆಯಿಲ್ ಸಾಕಾಗ್ತಾ ಇಲ್ಲ ಅನಿಸುತ್ತೆ. ಬೇಕಾದರೆ ನಾವು ಮತ್ತೆ ಆಯಿಲ್ನ ಕುದಿಸಿ ಮತ್ತೆ ಆಯಿಲ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು. ನಾನು ಆಲ್ಮೋಸ್ಟ್ ಅರ್ಧ ಲೀಟ್ರ್ ಹಾಕಿದ್ದೆ, ಅದು ಸಾಕಾಗ್ತಾಯಿಲ್ಲ. ಸೊ ಇನ್ನೊಂದು ಸ್ವಲ್ಪ ಕಾಯಿಸ್ಬಿಟ್ಟು ನಾನು ಆಯಿಲ್ ಹಾಕ್ತೀನಿ. ಇದು ಸ್ವಲ್ಪ ಇಲ್ಲೇ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು. ಚಿಕನ್ ಎಲ್ಲ ಖಾರ ಮಸಾಲೆನೆಲ್ಲ ಇಟ್ಕೊಬೇಕಲ್ಲ. ಸೊ ಒಂದು 5 ಮಿನಿಟ್ಸ್ ಹಾಗೇ ಲಿಡ್ ಕ್ಲೋಸ್ ಮಾಡಿ ಇಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ಆಗಿದೆ. ಸೊ ನಾನಿವಾಗ ಫ್ಲೇಮ್ ಆಫ್ ಮಾಡ್ತೀನಿ. ಆಫ್ ಮಾಡಿದ ಫುಲ್ಲು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಕಂಪ್ಲೀಟಾಗಿ ಕೂಲ್ ಆದಮೇಲಿಂದ ಲೆಮನ್ ಜ್ಯೂಸ್ ಹಾಕಬೇಕು. ಸೊ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋ ತನಕ ಬಿಡೋಣ. ಆಮೇಲಿಂದ ಲೆಮನ್ ಜ್ಯೂಸ್ ಹಾಕಿ ಆಯಿಲ್ ಬೇಕಾ ಬೇಡವಾ ಅಂತ ನೋಡಿ ನೆಕ್ಸ್ಟು ತೋರಿಸ್ತೀನಿ. ಸೊ ಸ್ವಲ್ಪ ಕೂಲ್ ಆಗಲಿ, ಅಲ್ಲಿ ತನಕ ಬಿಡೋಣ.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಆಗಿದೆ. ಆ್ಯಂಡ್ ಲೆಮನ್ ಹಾಕ್ಕೊಂಡಿದ್ದೀನಿ. ಲೆಮನ್ ಹಾಕ್ಕೊಂಡ್ಮೇಲೆ ಈ ಥರ ಬಂದಿದೆ. ಎಷ್ಟು ಸ್ಪೈಸಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ಇದನ್ನು 1 ಮಂತ್ 15 ಡೇಸ್ ಎಲ್ಲ ಇಡ್ಬೋದು. ವೈಟ್ ರೈಸ್ ಜೊತೆ ಬಿಸಿ ಬಿಸಿ ವೈಟ್ ರೈಸ್ ಜೊತೆ ಕಲ್ಸ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್.